ಲೈಫ್ ಇಸ್ ಅಬ್ಸಲ್ಯೂಟ್ಲಿ ಮ್ಯಾಜಿಕಲ್. ಇದು ಲಾಸ್ಟ್ 3 ಇಯರ್ಸಿಂದನೂ ಅಷ್ಟೇ. ನನಗೆ ನನ್ನ ಲೈಫ್ ಯಾವ ಥರದಿಂದ ಹೆಂಗೆ ಆಗೋಯ್ತು ಅನ್ನೋದು ನನಗೆ ಇನ್ನೂ ಅದನ್ನು ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಿಮ್ಮ ಜೀವನ ಎಲ್ಲವೂ ಅನಿರೀಕ್ಷಿತನ ಅಂತ ಒಂಥರ ಹೇಳ್ಬೋದು. ಒಂಥರ ಹೇಳೋದಾದರೆ ಜೀವನನೇ ಅನಿರೀಕ್ಷಿತ ಅಲ್ವಾ? ಹಾಂ, ಅಲ್ಲ ಅದು ಹೌದು. ಬಟ್ ಈಗ ಏನೋ ಒಂದು ಆಗಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಅಟ್ಲೀಸ್ಟ್ ಒಂದು ಕ್ಲಿಯರ್ ವಿಷನ್ ಇರುತ್ತೆ, ಕನಸುಗಳು ಕಟ್ಕೊಂಡಿರ್ತಾರೆ. ನೀವು ಕನಸು ಕಟ್ಕೊಂಡಿದ್ದಂಥದ್ದು ಆಗಿಲ್ವಾ, ಅಥವಾ ಅದು ಬಯಸದೇ ಇದ್ದಂಥದ್ದು ಬಂದಿದೆಯಾ ಅಂತ? ಆ್ಯಕ್ಚುಲಿ ಕನಸು ಕಟ್ಕೊಂಡಿದ್ದೇ ಬೇರೆ. ಯಾಕಂದರೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ನೀವು ಎಜುಕೇಷನ್ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರಲ್ಲ, ಸೊ ನಾನು ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದೆ. ಅಂದರೆ ಇದು ಬೋಸ್ಟಿಂಗ್ ಫಾರ್ಮ್, ಅಂದರೆ ಹೇಳ್ಕೊಳ್ಬೇಕಂತ ಹೇಳ್ಕೊಳ್ತಿಲ್ಲ, ಆದರೆ ಡೀಸೆಂಟಾಗಿತ್ತು ಎವ್ರಿಥಿಂಗ್. ನಾನು ಎಷ್ಟೆಷ್ಟು ಬೇಕೋ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿತ್ತು. ಅಟ್ ದ ಸೇಮ್ ಟೈಮ್ 10th ನನಗೆ 92% ಬರುತ್ತೆ. ಆ್ಯಂಡ್ ಆವಾಗ ನಾನು 90 ಕ್ರಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಓನ್ಲಿ ಬಿಕಾಸ್ ನಾನು ಸೆಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ಕೂಲಲ್ಲಿ ಓದಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಇವಾಗ ತುಂಬ ಜನ ಏನು ಮಾಡ್ತಾರೆ, 10th ಆದಮೇಲೆ ಬೇರೆ ಬೇರೆ ಕಾಲೇಜಸ್ಗೆ ಅಪ್ಲೈ ಮಾಡ್ತಾರೆ, ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಒಂದು 3-4 ಆಪ್ಷನ್ಸ್ ಇಟ್ಕೊಂಡಿರ್ತಾರೆ. ನಾನು ಯಾವ ಥರ ಇದ್ದೆ ಅಂದರೆ, ನಂಗೆ ಇದು ಬೇಕಂದರೆ ಅದೇ ಬೇಕು. ಸೊ ನಾನು ICSE ಮಾಡಿ ಆಮೇಲೆ 92% ತಗೊಂಡಿದ್ದೆ. ನಾನು ಇನ್ಫ್ಯಾಕ್ಟ್ ಐ ಯೂಸ್ ಟು ಕ್ಯಾಲ್ಕುಲೇಟ್, ನನಗೆ ಇಷ್ಟು ಪ್ರತಿ ಸಬ್ಜೆಕ್ಟಲ್ಲಿ ಇಷ್ಟು ಬಂದರೆ ನಂಗೆ 90 ಕ್ರಾಸ್ ಆಗುತ್ತೆ, ನಂಗೆ ಅಷ್ಟೇ ಬೇಕು. ಮುಂಚೆನೇ ಲೆಕ್ಕಾಚಾರ ಹಾಕ್ಕೊಂಡಿದ್ದೆ. ನಾನು ಯಾವ ಥರ ಪ್ರಿಪೇರ್ ಆಗಿರ್ತಿದ್ದೆ ಅಂದರೆ, ನನಗೆ ಗೊತ್ತಿರೋದು ನಾನು ಆನ್ಸರ್ ಶೀಟಲ್ಲಿ ಏನು ಬರ್ದಿರ್ತಿದ್ದೆ ಅಂತ. ಬಿಕಾಸ್ ನಾನು ಅದಾದಮೇಲೆ ಬಂದ ಮೇಲೆ ನನಗೆ ಎಕ್ಸಾಕ್ಟಾಗಿ ಅಷ್ಟೇ ಮಾರ್ಕ್ಸ್ ಬಂದಿರೋದು, ನಂಗೆ ಆ ಕಾನ್ಫಿಡೆನ್ಸ್ ಇತ್ತು. ಸೊ ನೀವು ಹೇಳಿದ್ರಲ್ಲ, ಇದು ಕೋಇನ್ಸಿಡೆನ್ಸಾ ಅಥವಾ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ. ನನ್ನ ಲೈಫ್ ಯಾವಾಗಲೂ ಯೂಶ್ವಲಿ ಪ್ಲ್ಯಾಂಡ್ ಆಗೇ ಇರೋದು, ಯೂಶ್ವಲಿ. ಸೊ ಸೆಂಟ್ ಜೋಸೆಫ್ಸ್ ಒಂದಕ್ಕೆ ಅಪ್ಲೈ ಮಾಡಿದೆ. ಸೆಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ಕೂಲಲ್ಲಿ 11th and 12th ಕ್ಲಿಯರ್ ಮಾಡಿಕೊಂಡೆ. ಅಲ್ಲಿ ನನ್ನ ಪ್ರಿಪ್ರೇಟ್ರಿ ಟೈಮಲ್ಲಿ ನನ್ನ ಫಿಸಿಕ್ಸ್ ಪ್ರಿಪ್ರೇಟ್ರಿ ನಡೀತಿತ್ತು. ಅದಕ್ಕಿಂತ ಒಂದು ದಿನದ ಮುಂಚೆ, ಆ್ಯಕ್ಚುಲಿ ಸೇಮ್ ಡೇ, ನಮ್ಮ ತಂದೆ ತೀರ್ಕೊಂಡ್ರು. ಅಲ್ಲಿಂದ ನನ್ನ ಜೀವನ ಬೇರೆ ಕಡೆ ಹೋದ.